ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯದಲ್ಲಿ 3 ಬೈ ಎಲೆಕ್ಷನ್ಗಳು ಮುಕ್ತಾಯಗೊಂಡಿದೆ. 3 ಕ್ಷೇತ್ರದ ರಿಸಲ್ಟ್ ಕೂಡ ಬಂದಾಗಿದೆ. 3ಕ್ಕೆ 3 ಕಾಂಗ್ರೆಸ್ ಗೆದ್ದುಕೊಂಡಾಗಿದೆ. ಆದರೆ ರಾಜ್ಯದಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ರಾಜಕೀಯ ಮಾತ್ರ ತೀವ್ರ ಬಿರುಸುಗೊಂಡಿದೆ. ಬೈ ಎಲೆಕ್ಷನ್ ಆದ ನಂತರ ಒಂದು ತಣ್ಣಗಾಗ್ಬಿಡುತ್ತಪ್ಪ, ಕಾಂಗ್ರೆಸ್ ಗೆದ್ದುಕೊಂತು, ಸರ್ಕಾರ ಸೇಫ್ ಆಯಿತು, ಯಾವುದೇ ರೀತಿಯಲ್ಲೂ ಸಿದ್ದರಾಮಯ್ಯನವರಿಗೂ ಆತಂಕ ಇಲ್ಲ, DKಶಿ ಅವರ ಕೈ ಬಲಗೊಂಡಿದೆ, ಹೀಗಾಗಿ ಎಲ್ಲ ಸೆಟಲ್ ಆಯಿತು ಅಂದುಕೊಳ್ತಿರುವಾಗಲೇ ಚನ್ನಪಟ್ಟಣವನ್ನು ಗೆದ್ದುಕೊಂಡಿರುವಂತಹ CP ಯೋಗೀಶ್ವರ್ ಒಂದು ಬಾಂಬ್ ಹಾಕಿದ್ದಾರೆ. ಇದು ರಾಜಕೀಯದಲ್ಲಿ ಅಣು ಬಾಂಬ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಸ್ಟೇಟ್ಮೆಂಟ್ ಏನು ಕೇಳಿದ್ರೆ, JDS ಅನ್ನ ನಾನು 1 ತಿಂಗಳಲ್ಲಿ ಮುಗಿಸಿ ಬಿಡ್ತೀನಿ, ನನಗೆ ಆ ಟಾಸ್ಕ್ ಕೊಟ್ಟಿದ್ದೆ, ಆದರೆ 1 ತಿಂಗಳಲ್ಲಿ JDSನ ಒಬ್ಬ ಶಾಸಕರು ಇರೋದಿಲ್ಲ, ಅವ್ರನ್ನೆಲ್ಲ ಕರೆತಂದು JDS ಅನ್ನು ಕಾಂಗ್ರೆಸ್ಗೆ ಮರ್ಜ್ ಮಾಡ್ತೀನಿ ಎನ್ನುವ ಹಂತಕ್ಕೆ CP ಯೋಗೀಶ್ವರ್ ಮಾತನಾಡಿದ್ದಾರೆ. ಮಿತ್ರರೇ, ಮೇಲ್ನೋಟಕ್ಕೆ ನೋಡಿದ್ರೆ ಇದೊಂದು ಸ್ವಲ್ಪ ದುರಹಂಕಾರ ಅಥವಾ ಗೆಲುವಿನ ಅಮಲಿನಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ರೀತಿ ಕಾಣ್ತಾ ಇದೆ. ಆದರೆ ಇದಕ್ಕೆ ನಾನಾ ಅರ್ಥಗಳಿದೆ. ಅದಕ್ಕೆ ಮುಂದುವರೆದವರು ಹೇಳ್ತಾರೆ, JDS ಮುಂದಿನ ಚುನಾವಣೆಯಲ್ಲಿ ಇರೋದೇ ಇಲ್ಲ, ಇದು ಶತಸಿದ್ಧ, ಯಾವ ಕಾರಣಕ್ಕೂ ಕೂಡ JDS ಮುಂದಿನ ಚುನಾವಣೆಯನ್ನು ಎದುರಿಸೋದಿಲ್ಲ ಅಂತ CP ಯೋಗೀಶ್ವರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಹಂತದಲ್ಲಿ CP ಯೋಗೀಶ್ವರ್ ಕಾಂಗ್ರೆಸ್ ಪರವಾಗಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಆಗಿದ್ರೂ ಕೂಡ ಹಳೆ ಮೈಸೂರಲ್ಲಿ ಬಿಜೆಪಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ CP ಯೋಗೀಶ್ವರ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಬಹಳ ಆಯಾಮಗಳಿದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. CP ಯೋಗೀಶ್ವರ್ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಬಿಜೆಪಿಯನ್ನು ಕಟ್ಟುವಂತಹ ಕೆಲಸ ಮಾಡ್ತಾರ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವಿಸಿದೆ. CP ಯೋಗೀಶ್ವರ್ ಆ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾಕೆ, ಅದರ ಹಿನ್ನೆಲೆ ಏನು, ಇದರ ಸಾಧಕ ಏನು, ಬಾಧಕ ಏನು, ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಚನ್ನಪಟ್ಟಣ ಬೈ ಎಲೆಕ್ಷನ್ ಇದೆಯಲ್ಲ, ಕುಮಾರಸ್ವಾಮಿ ಅನೇಕ ವಿಚಾರದಲ್ಲಿ ಎಡವು ಬಿಟ್ರು. ಕುಮಾರಸ್ವಾಮಿ ಅಂತಹ ದೊಡ್ಡ ರಿಸ್ಕ್ ಅನ್ನು ತೆಗೆದುಕೊಳ್ಳಲೇಬಾರದಿತ್ತು. ಅದೇನೋ ಹೇಳ್ತಾರಲ್ಲ, ಉಗ್ರಲ್ಲಿ ಹೋಗೋದಕ್ಕೆ ಮಚ್ಚು ತೆಗೆದುಕೊಂಡ್ರು ಅಂತ, ಆ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಒತ್ತಡಕ್ಕೊಳಗಾದ್ರು, ತನ್ನ ಮಗನನ್ನ ಗೆಲ್ಲಿಸಲೇಬೇಕು ಅನ್ನುವಂತ ಒಂದು ಧಾವಂತಕ್ಕೆ ಬಿದ್ದು ಬಿಟ್ರು. ಅಂತಿಮವಾಗಿ ಕುಮಾರಸ್ವಾಮಿಗೆ ಹಿನ್ನಡೆಯಾಗಿದೆ. ಲೋಕಸಭೆಯಲ್ಲಿ JDS ಒಂದು ಭದ್ರವಾಯ್ತಪ್ಪ, JDSಗೆ ಇನ್ನೂ ಕೂಡ ಭವಿಷ್ಯ ಇದೆ ಅಂತ ಮಾತನಾಡ್ತಿದ್ದಂತಹ ಜನ ಈಗ JDSಗೆ ಭವಿಷ್ಯ ಇಲ್ಲ, ಮುಂದಿನ ಚುನಾವಣೆಗೆ JDS ಇರುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಅದಕ್ಕೆಲ್ಲ ಕಾರಣ ಆಗಿದ್ದು CP ಯೋಗೀಶ್ವರ್ ಅವರ ಸ್ಟೇಟ್ಮೆಂಟ್. ನಿಮಗೆಲ್ಲ ಗೊತ್ತು, CP ಯೋಗೀಶ್ವರ್ ಚನ್ನಪಟ್ಟಣದಲ್ಲಿ ಬರೋಬ್ಬರಿ 25,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಮಿತ್ರರೇ, ಈ ಗೆಲುವಿದೆಯಲ್ಲ, ಇದು ಸಣ್ಣ ಗೆಲುವಲ್ಲ. ಯಾಕೆ ಅಂತಂದ್ರೆ, ಈ ಬಾರಿ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಲೇಬೇಕು ಅಂತ ಕುಮಾರಸ್ವಾಮಿ ಕ್ಷೇತ್ರದಲ್ಲೇ ಇದ್ರು. ದೇವೇಗೌಡರು ಕ್ಷೇತ್ರದಲ್ಲಿ 6 ದಿನಗಳ ಕಾಲ ಪ್ರಚಾರ ಮಾಡಿದ್ದಾರೆ. ಇಡೀ JDS ನಿರಂತರವಾಗಿ ಪ್ರಯತ್ನ ಪಟ್ಟಿದೆ, ಬಿಜೆಪಿ ಕೂಡ ಸಾಥ್ ಕೊಟ್ಟಿದೆ. ಇಷ್ಟೆಲ್ಲ ಆಗಿದ್ರೂ ಕೂಡ CP ಯೋಗೀಶ್ವರ್ 25,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಹೀಗಾಗಿ ಇದು ಸಣ್ಣ ಗೆಲುವಲ್ಲ. ಗೆದ್ದ ನಂತರ ಅವರು ಸುವರ್ಣ ನ್ಯೂಸ್ಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಆ ಇಂಟರ್ವ್ಯೂನಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ವೇಳೆ ನನಗೇನಾದರೂ ಟಾಸ್ಕ್ ಕೊಟ್ಟಿದ್ದೆ ಆದ್ರೆ, ಅಂದ್ರೆ ಕಾಂಗ್ರೆಸ್ ಪಕ್ಷ ನನಗೆ ಆ ಜವಾಬ್ದಾರಿ ಕೊಟ್ಟಿದ್ದೆ ಆದ್ರೆ, 1 ತಿಂಗಳ ಒಳಗಾಗಿ JDSನ ಶಾಸಕರನ್ನ ಕಾಂಗ್ರೆಸ್ಗೆ ತಂದು ಸೇರಿಸ್ತೀನಿ. 18 ಜನ ಶಾಸಕರಿದ್ದಾರೆ, ಅವರನ್ನ ಆಪರೇಟ್ ಮಾಡೋದೇನು ದೊಡ್ಡ ಕೆಲಸ ಅಲ್ಲ. ಯಾಕೆಂದ್ರೆ JDSನವರಿಗೆ ಆ ಆತಂಕ ಶುರುವಾಗ್ಬಿಟ್ಟಿದೆ. JDSನಲ್ಲೇ ಇದ್ರೆ ಭವಿಷ್ಯ ಇಲ್ಲ. ಒಂದು ಕಡೆ ಕುಮಾರಸ್ವಾಮಿ ಅವರ ನಾಯಕತ್ವ ವಿಫಲವಾಗ್ತಾ ಇದೆ, ದೇವೇಗೌಡರು ಬಂದರೂ ಕೂಡ ಕ್ಷೇತ್ರದಲ್ಲಿ ಗೆಲುವು ಸಿಗ್ತಾ ಇಲ್ಲ, ಒಕ್ಕಲಿಗರ ನಾಯಕ ಅಂತ ಹೇಳ್ಕೊಳ್ತಾ ಇದ್ದಾರೆ, ಒಕ್ಕಲಿಗರ ಓಟ್ಗಳು ಶಿಫ್ಟ್ ಆಗಿದ್ದಾವೆ. ಇಂತಹ ಪರಿಸ್ಥಿತಿಯಲ್ಲಿ JDS ನಾಯಕರಿಗೆ ಆತಂಕ ಶುರುವಾಗಿದೆ. ಈಗ ನನಗೇನಾದರೂ ಟಾಸ್ಕ್ ಕೊಟ್ರೆ 1 ತಿಂಗಳಲ್ಲಿ JDS ಅನ್ನ ಕಂಪ್ಲೀಟ್ ಆಗಿ ಮುಗಿಸ್ಬಿಡ್ತೀನಿ ಅಂತ CP ಯೋಗೀಶ್ವರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಸುಮ್ಮನೆ ನೀವು ಇದನ್ನು ನೋಡಿದ್ರೆ ದುರಹಂಕಾರದ ಮಾತು ಅಂತಲೇ ಅನಿಸುತ್ತೆ. ಯಾಕಂದ್ರೆ JDS ನಲ್ಲಿರುವಂತಹದ್ದು 18 ಜನ ಶಾಸಕರು, ಅವ್ರನ್ನ ಈಸಿಯಾಗಿ ಕಾಂಗ್ರೆಸ್ಗೆ ತಂದು ಸೇರಿಸ್ಬಿಡ್ತೀನಿ, ಅದು ಈ ಸಂದರ್ಭದಲ್ಲಿ ಅಂತ ಹೇಳುವಂತಹದ್ದು ಗೆಲುವಿನ ಅಮಲಿನಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಅಂತ ಅನಿಸುತ್ತೆ. ಆದ್ರೆ ಮಿತ್ರರೇ, ಇದರ ಒಳ ಅರ್ಥಗಳು ಸಾಕಷ್ಟಿದೆ. CP ಯೋಗೀಶ್ವರ್ ಇದಕ್ಕೆ ಮುಂದುವರೆದು ಹೇಳ್ತಾರೆ, ನಾನು ಜಂಪಿಂಗ್ ಸ್ಟಾರ್, ನಾ ಆ ಪಕ್ಷ ಈ ಪಕ್ಷ ಎಲ್ಲ ಹೋಗಿದ್ದೀನಿ, ಯಾರು ನನಗೆ ಬೆಟರ್ ಪ್ಯಾಕೇಜ್ ಕೊಡ್ತಾರೋ ಅವ್ರ ಕಡೆಗೆ ಹೋಗ್ಬಿಡ್ತೀನಿ ನಾನು, ಅದರಲ್ಲೇನಿಲ್ಲ ಅನ್ನುವ ರೀತಿಯಲ್ಲಿ CP ಯೋಗೀಶ್ವರ್ ಮಾತನಾಡಿದ್ದಾರೆ. ಅಂದ್ರೆ ನಾನು ಕಾಂಗ್ರೆಸ್ನಲ್ಲಿ ಇದ್ದೀನಲ್ಲ, ಇದು ಶಾಶ್ವತ ಅಲ್ಲ, ಮುಂದೆ ನನಗೆ ಬೆಟರ್ ಆಫರ್ ಸಿಕ್ಕರೆ ನಾನು ಹೋಗ್ತೀನಿ ಅಂತ. ಜೊತೆಗೆ CP ಯೋಗೀಶ್ವರ್ ಅವರ ನಡೆಯನ್ನು ನೋಡಿ, ಅವರು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಸೇರಿದ್ರು, ಕಾಂಗ್ರೆಸ್ನಲ್ಲಿ ಈಗ ಗೆದ್ದಿದ್ದಾರೆ. ಆದರೆ ಇಡೀ ಜರ್ನಿಯಲ್ಲಿ, ಈ ಚುನಾವಣೆ ಯುದ್ಧಕ್ಕೂ ಕೂಡ CP ಯೋಗೀಶ್ವರ್ ಒಬ್ಬರೇ ಒಬ್ಬ ಬಿಜೆಪಿಯ ನಾಯಕರ ಬಗ್ಗೆ ಮಾತನಾಡಿಲ್ಲ, ಕೇಂದ್ರ ನಾಯಕರ ಬಗ್ಗೆಯೂ ಮಾತನಾಡಿಲ್ಲ, ರಾಜ್ಯದ ನಾಯಕರ ಬಗ್ಗೆಯೂ ಮಾತನಾಡಿಲ್ಲ. ವಿಜೇಂದ್ರ ವಿರುದ್ಧವಾಗಿ ಮಾತನಾಡಿದ್ದಾರೆ, ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಅವರು ಬಿಜೆಪಿಯಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಅವರಿಬ್ಬರ ವಿರುದ್ಧ ಮಾತನಾಡ್ತಾ ಇದ್ರು. ಈಗ ಕುಮಾರಸ್ವಾಮಿ ಅವರ ವಿರುದ್ಧ ಅಟ್ಯಾಕ್ ಮಾಡ್ತಾ ಇದ್ದಾರೆ ಹೊರತು ಬಿಜೆಪಿಯಲ್ಲಿರುವಂತಹ ದೊಡ್ಡ ನಾಯಕರ ವಿರುದ್ಧ ಮಾತನಾಡ್ತಾ ಇಲ್ಲ. ಅಂದರೆ ಲೈನ್ ಕ್ಲಿಯರ್ ಇಟ್ಕೊಂಡಿದ್ದಾರೆ, ಮುಂದೆ ನನಗೆ ಅವಶ್ಯಕತೆ ಬಂದರೆ ನಾನು ಬಿಜೆಪಿಗೂ ಕೂಡ ಹೋಗ್ತೀನಿ ಅಂತ. CP ಯೋಗೀಶ್ವರ್ ಮಾನಸಿಕವಾಗಿ ಅದಕ್ಕೆ ಸಿದ್ಧಗೊಂಡಿದ್ದಾರೆ. ಕಾಂಗ್ರೆಸ್ನಲ್ಲೇ ಇದ್ರೆ ಅವರಿಗೆ ಭವಿಷ್ಯ ಕಾಣ್ತಾ ಇಲ್ಲ. ಯಾಕೆಂದ್ರೆ DK ಶಿವಕುಮಾರ್ ರಾಮನಗರವನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಅಲ್ಲಿ ಯೋಗೀಶ್ವರ್ಗೆ ಏನು ಕೆಲಸ? ಈಗ ಗೆಲ್ಲಬೇಕಾಗಿತ್ತು, ಕುಮಾರಸ್ವಾಮಿ ಅವರ ಮಗ ಬಂದು ಅಲ್ಲಿ ಗೆಲ್ಲಬಾರದಿತ್ತು. ಇದಕ್ಕೋಸ್ಕರವಾಗಿ CP ಯೋಗೀಶ್ವರ್ ಅನಿವಾರ್ಯವಾಗಿ ಕಾಂಗ್ರೆಸ್ಗೆ ಹೋಗ್ಬಿಟ್ರು. ಇದೆಲ್ಲ ವಿಚಾರ ಅಲ್ಲ ಮಿತ್ರರೇ. ಈಗ CP ಯೋಗೀಶ್ವರ್ ಬಾಂಬ್ ಸಿಡಿಸಿದಾರಲ್ಲ, JDS ಅನ್ನು ಮುಗಿಸ್ತೀನಿ ಅಂತ, ಅದು ಕೂಡ ಬಿಜೆಪಿಗೆ ವರದಾನ ಆಗುವಂತಹ ಮಾತು. ಅದು ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ.
ಇವತ್ತು ಮಿತ್ರರೇ, ಒಂದು ವೇಳೆ JDS ಪಕ್ಷ ಇಲ್ಲಪ್ಪ, ಹಳೆ ಮೈಸೂರು ಭಾಗದಲ್ಲಿ JDSನ ಅಸ್ತಿತ್ವವೇ ಇಲ್ಲ ಅಂತ ಅಂದುಕೊಳ್ಳಿ, ಬಿಜೆಪಿಯ ಸ್ಟ್ರೆಂತ್ ಎಷ್ಟು ಹೆಚ್ಚಾಗುತ್ತೆ ಗೊತ್ತಾ? ಇವತ್ತು ಬಿಜೆಪಿ ಕರ್ನಾಟಕದಲ್ಲಿ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದಂತಹ ಸಂದರ್ಭದಲ್ಲೂ ಕೂಡ, ಅಂದ್ರೆ ಯಡಿಯೂರಪ್ಪನವರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ವಿರುದ್ಧ ವಚನ ಭ್ರಷ್ಟ ಅಂತ ಹೇಳಿಕೊಂಡು ಚುನಾವಣೆಯನ್ನು ಎದುರಿಸಿದ್ರಲ್ಲ 2008ರಲ್ಲಿ, ಆ ಸಂದರ್ಭದಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಸೀಟುಗಳು ಬಂದಿರಲಿಲ್ಲ. ಬಿಜೆಪಿ ಕೇವಲ ಗೆದ್ದಿದ್ದು 110 ಕ್ಷೇತ್ರಗಳನ್ನು ಮಾತ್ರ. ಅಂದ್ರೆ ಇಡೀ ರಾಜ್ಯವನ್ನು ತೆಗೆದುಕೊಂಡ್ರೆ ಬಿಜೆಪಿಗೆ ಬಹುಮತ ಗಳಿಸುವಷ್ಟು ಕ್ಷೇತ್ರದಲ್ಲಿ ಅವರ ಬಲ ಇಲ್ಲ. ಬಿಜೆಪಿಗೆ ಕರಾವಳಿಯಲ್ಲಿ ಸ್ಟ್ರೆಂತ್ ಇದೆ, ಮಧ್ಯ ಕರ್ನಾಟಕದಲ್ಲಿ ಸ್ಟ್ರೆಂತ್ ಇದೆ, ಉತ್ತರ ಕರ್ನಾಟಕದಲ್ಲಿ ಸ್ಟ್ರೆಂತ್ ಇದೆ. ಮೈಸೂರು ಭಾಗದಲ್ಲಿ ಅವರಿಗೆ ಸ್ಟ್ರೆಂತ್ ಇಲ್ಲ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಅತ್ಯಂತ ವೀಕ್ ಪಾರ್ಟಿ. ಯಾಕೆ ಕೇಳಿದ್ರೆ ಅಲ್ಲಿ JDSನ ಅಸ್ತಿತ್ವ ಇದೆ. ಅಲ್ಲಿನ ಜನ ಒಂದು JDSಗೆ ಬೆಂಬಲ ಕೊಡ್ತಾರೆ, ಇಲ್ಲ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರೆ. ಅಲ್ಲಿ ಬಿಜೆಪಿಗೆ ಅವಕಾಶವೇ ಸಿಕ್ಕಿಲ್ಲ. ಒಂದು ವೇಳೆ ಈಗ JDS ಇಲ್ಲ ಅಂತಾದ್ರೆ ಅಲ್ಲಿ ಬಿಜೆಪಿ ಎಮರ್ಜ್ ಆಗುತ್ತೆ. ಕಾಂಗ್ರೆಸ್ ವಿರೋಧಿ ಮತಗಳು ಬಿಜೆಪಿ ಕಡೆಗೆ ವಾಲ್ತವೆ. ಇದು ಸತ್ಯ. ಇದು ನೀವು ಯಾವುದೇ ರಾಜಕೀಯ ವಿಶ್ಲೇಷಕರನ್ನ ಕೇಳಿ, ಇದೇ ಉತ್ತರ ಬರುತ್ತೆ. ಹೀಗೆ ಆಗತ್ತೆ ಕೂಡ. ನೀವೀಗ ಅಂದುಕೊಳ್ತಾ ಇರಬಹುದು, CP ಯೋಗೇಶ್ವರ್ ಹೇಳಿರೋದೇನು, JDSನ ಶಾಸಕರನ್ನ ನಾನು ಕಾಂಗ್ರೆಸ್ಗೆ ಸೇರಿಸ್ತೀನಿ, ನನಗೇನಾದ್ರೂ ಅವಕಾಶ ಕೊಟ್ರೆ ಅಂತ. ಇಲ್ಲಿ ಬಿಜೆಪಿಗೆ ಹೇಗೆ ಲಾಭ ಆಗುತ್ತೆ? JDSನ ಶಾಸಕರೆಲ್ಲ ಕಾಂಗ್ರೆಸ್ಗೆ ಹೋದ್ರೆ ಬಿಜೆಪಿ ಅಲ್ಲಿ ಹೇಗೆ ಎಮರ್ಜ್ ಆಗುತ್ತೆ ಅಂತ ಒಂದು ಪ್ರಶ್ನೆ ಬರ್ತಾ ಇರಬಹುದು. ಮಿತ್ರರೇ, ಒಂದು ವೇಳೆ CP ಯೋಗೇಶ್ವರ್ ಈಗ JDSನಲ್ಲಿರುವಂತಹ 18 ಶಾಸಕರನ್ನ ಅಪರೇಟ್ ಮಾಡ್ತಾರೆ ಅಂತ ಅಂದುಕೊಳ್ಳಿ. ಅದರಲ್ಲಿ HD ರೇವಣ್ಣ ಇದ್ದಾರೆ, ಅವರನ್ನ ಬಿಟ್ಟು ಬಿಡಿ. ಇಡೀ ಪಕ್ಷವನ್ನ ಮರ್ಜ್ ಮಾಡಬೇಕು ಅಂತಂದ್ರೆ 12 ಅಥವಾ 13 ಜನ ಶಾಸಕರು ಬಂದ್ರೆ ಸಾಕು. 3/2 ಶಾಸಕರೇನಾದ್ರೂ ಪಕ್ಷಾಂತರ ಮಾಡಿದ್ದೆ ಆದ್ರೆ ಅಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ. ಹೀಗಾಗಿ JDSನ 12 ಅಥವಾ 13 ಜನ ಶಾಸಕರು ಕಾಂಗ್ರೆಸ್ಗೆ ಶಿಫ್ಟ್ ಆದ್ರೆ ಸಾಕು, JDSನ ಅಸ್ತಿತ್ವವೇ ಇರೋದಿಲ್ಲ. JDS ಪಕ್ಷದ ಚಿಹ್ನೆಯೂ ಕೂಡ ಹೊರಟೋಗ್ಬಿಡುತ್ತೆ. ನೀವು ಮಹಾರಾಷ್ಟ್ರದ ವಿಚಾರದಲ್ಲಿ ನಾನು ಅನೇಕ ಬಾರಿ ಹೇಳಿದ್ದೀನಿ, ಅಲ್ಲಿ ಶಿವಸೇನೆಯ ಚಿಹ್ನೆ ಹೇಗೆ ಹೋಯ್ತು, NCPಯ ಶರದ್ ಪವಾರ್ ಅವರ ಚಿಹ್ನೆ ಹೇಗೆ ಹೋಯ್ತು, ಅವರ ಪಕ್ಷವನ್ನು ಅವರು ಹೇಗೆ ಕಳೆದುಕೊಂಡ್ರು, ಇದೆಲ್ಲದಕ್ಕೂ ಉದಾಹರಣೆ ಇದೆ. ಹಾಗೆ ರಾಜ್ಯದಲ್ಲೂ ಕೂಡ 12-13 ಜನ JDSನ ಶಾಸಕರು ಕಾಂಗ್ರೆಸ್ಗೆ ಸೇರ್ತಿದ್ದಂತೆ JDSನ ಚಿಹ್ನೆ ಹೊರಟೋಗ್ಬಿಡುತ್ತೆ. ಒಂದು ವೇಳೆ ಅವರು ಪಕ್ಷ ಉಳಿಸ್ಕೊಳ್ಬೇಕು ಅಂತಂದ್ರೆ ಬೇರೆ ಚಿಹ್ನೆಯನ್ನು ಇಟ್ಕೊಳ್ಬೇಕು, ಅಥವಾ ಹೋದಂತವರು JDS ಅನ್ನ ಕ್ಲೈಮ್ ಮಾಡದೆ ಶಾಸಕರಾಗಿ ಉಳಿದು ಬಿಟ್ರೆ JDSಗೆ ಚಿಹ್ನೆ ಉಳಿಯುತ್ತೆ, ಆದ್ರೆ ಪಕ್ಷ ಉಳ್ಕೊಳ್ಳುವಂತದ್ದು ಕಷ್ಟ ಆಗುತ್ತೆ. ಇದೆಲ್ಲ ಟೆಕ್ನಿಕಲ್ ವಿಚಾರ. ಆದ್ರೆ ಇನ್ನೊಂದನ್ನ ಗಮನಿಸಬೇಕು, JDSನ ಶಾಸಕರು ಕಾಂಗ್ರೆಸ್ಗೆ ಶಿಫ್ಟ್ ಆಗಬಹುದು, JDSನ ಮತದಾರರಲ್ಲ. ಮುಂಬರುವಂತಹ ಚುನಾವಣೆಯಲ್ಲಿ JDSನ ಮತದಾರರು ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕೋದಿಲ್ಲ. ಯಾಕೆಂದ್ರೆ ಪರಂಪರಾಗತವಾಗಿ ಕಾಂಗ್ರೆಸ್ ಮತ್ತು JDS ಬಡಿದಾಡಿಕೊಂಡಿರುವಂತಹ ಪಕ್ಷ. 2019ರ ಲೋಕಸಭಾ ಚುನಾವಣೆಯಲ್ಲಿ ಇಬ್ರು ಒಟ್ಟಾಗಿ ಹೋಗ್ಬಿಟ್ರು. ಇದು ಬಿಜೆಪಿಗೆ ಯಾವ ರೀತಿಯಾಗಿ ಅಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ತು ಅಂತ ನಿಮಗೆಲ್ಲ ಗೊತ್ತು. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಯಾವತ್ತೂ ಗೆದ್ದೇ ಇರಲಿಲ್ಲ. ಲೋಕಸಭೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿಬಿಡ್ತು. ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲವುದನ್ನ ಬಿಜೆಪಿ ಗೆದ್ದುಕೊಳ್ತು. ಯಾಕೆ ಕೇಳಿದ್ರೆ JDSನ ವೋಟರ್ಸ್ ಬಿಜೆಪಿಯನ್ನ ಬೆಂಬಲಿಸ್ಬಿಟ್ರು. ಅವರು ಕಾಂಗ್ರೆಸ್ ಅನ್ನ ಬೆಂಬಲಿಸೋದಿಲ್ಲ. ಅವರು ಪ್ರತಿನಿತ್ಯ ಬೆಳಗಾದ್ರೆ ಕಾಂಗ್ರೆಸ್ ವಿರುದ್ಧವೇ ರಾಜಕಾರಣ ಮಾಡುವಂತವರು, ಕಾಂಗ್ರೆಸ್ ವಿರುದ್ಧ ಬಡಿದಾಡುವಂತವರು, ಅವ್ರು ಯಾಕೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ? ಹೀಗಾಗಿ JDSನ ಶಾಸಕರು ಕಾಂಗ್ರೆಸ್ಗೆ ಹೋಗಿದ್ದೆ ಆದ್ರೆ ಅದು ಬಿಜೆಪಿಗೆ ಒಂದು ದೊಡ್ಡ ಅವಕಾಶವನ್ನು ಕ್ರಿಯೇಟ್ ಮಾಡುತ್ತೆ. ಹೀಗಾಗಿ CP ಯೋಗೇಶ್ವರ್ ಅವರ ಸ್ಟೇಟ್ಮೆಂಟ್ ಅನ್ನ ನಾವು ಅನೇಕ ಆಯಾಮಗಳಲ್ಲಿ ನೋಡಬೇಕಾಗುತ್ತೆ. ಸದ್ಯ ಮಿತ್ರರೇ, ನಾನು ಆಗ್ಲೇ ಹೇಳಿದೆ, ಬಿಜೆಪಿ ಎಷ್ಟು ಉಚ್ಛ್ರಾಯ ಸ್ಥಿತಿಯಲ್ಲಿದ್ರೂ ಕೂಡ 105-110 ಸೀಟನ್ನು ಗೆಲ್ಲುತ್ತೆ ಅಷ್ಟೇ ರಾಜ್ಯದಲ್ಲಿ. ಅವರಿಗೆ 125, 135 ಸೀಟನ್ನ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಇದುವರೆಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಆಪರೇಷನ್ ಕಮಲ ಮಾಡಿ ಅವ್ರು ಗೆದ್ದಿರಬಹುದು, ಆದ್ರೂ ಕೂಡ ಅದು ತಾತ್ಕಾಲಿಕ. ಒಂದು ವೇಳೆ JDSನ ಸ್ಥಿತಿ ಹೀಗಾಗಿದ್ದೆ ಆದ್ರೆ ಬಿಜೆಪಿ ಅನಾಯಾಸವಾಗಿ ರಾಜ್ಯದಲ್ಲಿ 130-140 ಸೀಟ್ ಗೆಲ್ಲುವಂತಹ ತಾಕತ್ತನ್ನು ಗಳಿಸಿಕೊಳ್ಳುತ್ತೆ. ಆ ಕೆಪಾಸಿಟಿ ಅವರಿಗೆ ಬಂದು ಬಿಡುತ್ತೆ. ಇನ್ನೊಂದು ಆಪ್ಷನ್ ಅನ್ನು ಕೂಡ CP ಯೋಗೇಶ್ವರ್ ಹೇಳಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರು ಯೋಚನೆ ಮಾಡ್ತಾ ಇರಬಹುದು, ಮುಂದಿನ ಚುನಾವಣೆಯಲ್ಲಿ JDS ಪಕ್ಷ ಇರೋದಿಲ್ಲ, ಅವರು ಬಿಜೆಪಿ ಜೊತೆಗೆ ಮರ್ಜ್ ಆಗ್ಬಿಡಬಹುದು, ಅವರಿಗೆ ಅಂತಹ ಅನಿವಾರ್ಯತೆ ಸೃಷ್ಟಿ ಆಗ್ಬಿಟ್ಟಿದೆ. ಹೀಗಂತ CP ಯೋಗೇಶ್ವರ್ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಬಿಜೆಪಿ ಜೊತೆಗೆ JDS ಮರ್ಜ್ ಆಗುವಂತಹ ಸನ್ನಿವೇಶ ಬಂದರೂ ಕೂಡ ಬಿಜೆಪಿಗೆ ಲಾಭ ಆಗುತ್ತೆ. ಕೆಲವೊಂದಷ್ಟು ಟೆಕ್ನಿಕಲ್ ಇಶ್ಯೂಗಳು ಎದುರಾಗ್ತವೆ. ಮುಖ್ಯವಾಗಿ ಬಿಜೆಪಿಯವರು ಈಗ ರೇವಣ್ಣನನ್ನು ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ. ರೇವಣ್ಣರನ್ನ ಬಿಟ್ಟು JDS ಅನ್ನು ವಿಲೀನ ಮಾಡುವಂತಹ ಸ್ಥಿತಿಯಲ್ಲಿ ಕುಮಾರಸ್ವಾಮಿ ಕೂಡ ಇಲ್ಲ, ದೇವೇಗೌಡರು ಕೂಡ ಇಲ್ಲ. ಯಾಕಂದ್ರೆ ರೇವಣ್ಣ ದೇವೇಗೌಡರು ಮಗ. ಹೀಗಾಗಿ ಇದೊಂದು ಟೆಕ್ನಿಕಲ್ ಇಶ್ಯೂ ಬರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಕುಮಾರಸ್ವಾಮಿಗೆ ಹೆಚ್ಚು ಆಪ್ಷನ್ಗಳೇನು ಕಾಣ್ತಾ ಇಲ್ಲ. ಯಾಕೆ ಕೇಳಿದ್ರೆ, ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಸೋತು ಹೋಗಿದ್ದಾರೆ. ಇದೇನು ಮೊದಲನೇ ಬಾರಿಗೆ ಸೋತಿದ್ದಲ್ಲ, 3ನೇ ಚುನಾವಣೆ ಸೋಲ್ತಾ ಇರುವಂತಹದ್ದು. ಒಮ್ಮೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಚುನಾವಣೆಯನ್ನು ಎದುರಿಸಿದ್ರು, ಹೀನಾಯವಾಗಿ ಸೋತೋದ್ರು. ರಾಮನಗರದಲ್ಲಿ ಚುನಾವಣೆ ಎದುರಿಸಿದ್ರು, ಅದು ಕೂಡ JDSನ ಭದ್ರಕೋಟೆ ಆಗಿತ್ತು, ಅದನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಸೋತೋದ್ರು. ಈ ಬಾರಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ 2 ಬಾರಿ ಗೆದ್ದಂತಹ ಕ್ಷೇತ್ರ JDSನ ಭದ್ರಕೋಟೆ ಆಗಿತ್ತು. ಜೊತೆಗೆ ಅಲ್ಲಿ ದೇವೇಗೌಡರು ಬಂದು ಪ್ರಚಾರ ಮಾಡಿದ್ದಾರೆ. 6 ದಿನಗಳ ಕಾಲ ದೇವೇಗೌಡರು ವಿವಿಧ ಏರಿಯಾಗಳಿಗೆ ಭೇಟಿ ಕೊಟ್ಟು ಪ್ರಚಾರ ಮಾಡಿದ್ದಾರೆ. ಗೆಲ್ಲಿಸ್ಕೊಂಡು ಬಂದೇ ಬರ್ತೀನಿ ಅಂತ ದೇವೇಗೌಡರು ಶಪಥ ಮಾಡಿದ್ರು. ಆದ್ರೂ ಕೂಡ ನಿಖಿಲ್ ಗೆದ್ದಿಲ್ಲ. ಹೀಗಾಗಿ ನಿಖಿಲ್ JDSನ ಮುಂದಿನ ನೇತೃತ್ವವನ್ನು ವಹಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದಾರಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಇದು ನನಗೆ ಪ್ರಶ್ನೆ ಉದ್ಭವಿಸಿದ್ದಲ್ಲ, JDSನಲ್ಲಿರುವಂತಹ ಶಾಸಕರಿಗೆ
JDSನ ಮುಖಂಡರುಗಳಿಗೆ. ಇದು ಕುಮಾರಸ್ವಾಮಿ ಅವರಿಗೆ ದೊಡ್ಡ ಹಿನ್ನಡೆ. ಎರಡನೇದಾಗಿ ಮಿತ್ರರೇ, ಇನ್ನು ಕುಮಾರಸ್ವಾಮಿ JDS ಪಕ್ಷವನ್ನೇ ಕಟ್ಟಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥದ್ದು ಕನಸಿನ ಮಾತು. ಅವರಿಗೆ ಬಿಜೆಪಿ ಅನಿವಾರ್ಯವಾಗಿ ಬೇಕಾಗಿದೆ. ಒಂದು ವೇಳೆ ಬಿಜೆಪಿಗೆ ಮರ್ಜ್ ಮಾಡಿದ್ದೆ ಆದರೆ ಬಿಜೆಪಿ ಅವರಿಗೆ ಏನು ಆಫರ್ ಕೊಡಬಹುದು ಕೇಳಿದ್ರೆ, ನನಗನಿಸಿದ ಮಟ್ಟಿಗೆ 2028ಕ್ಕೆ ನಿಮ್ಮನ್ನೇ CM ಅಭ್ಯರ್ಥಿ ಮಾಡ್ತೀನಿ, ಇದನ್ನ ಬಿಜೆಪಿ ಹೇಳಬಹುದು. ಅಂದ್ರೆ ಅಧಿಕೃತವಾಗಿ ಹೇಳುವಂತಹ ಸಾಧ್ಯತೆಗಳು ಕಡಿಮೆ. ತೆರೆಯ ಹಿಂದೆ ಅಂತಹ ಒಂದು ಒಪ್ಪಂದ ಆಗಿದ್ದು, ಚುನಾವಣೆಯಲ್ಲಿ ಏನಾದರೂ ಬಿಜೆಪಿ ಗೆದ್ದಿದ್ದೆ ಆದ್ರೆ ಕುಮಾರಸ್ವಾಮಿ ಅವರನ್ನೇ ಮುಖ್ಯಮಂತ್ರಿ ಮಾಡಬಹುದು. ಯಾಕೆ ಗೊತ್ತಾ, ಬಿಜೆಪಿ ಇಂತಹದನ್ನ ಅನೇಕ ಬಾರಿ ಮಾಡಿದೆ. ಅಸ್ಸಾಂನಲ್ಲೂ ಕೂಡ ಹಿಮಂತ ಬಿಸ್ವಾ ಶರ್ಮಾ ಕಾಂಗ್ರೆಸ್ನಲ್ಲಿದ್ರು, ಅವರನ್ನ ಕರ್ಕೊಂಡ್ಬಂದು ನಂತರ ಬಿಜೆಪಿ CM ಮಾಡ್ತು. ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಬಿಜೆಪಿಗೆ ಸದ್ಯ CM ಅಭ್ಯರ್ಥಿಯೇ ಇಲ್ಲ. ರಾಜ್ಯದ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಕಚ್ಚಾಡ್ತಾ ಇದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತು. ಹೀಗಾಗಿ ಕುಮಾರಸ್ವಾಮಿ ಅವರನ್ನ ಕರ್ಕೊಂಡ್ಬಂದು ಇಡೀ JDS ಅನ್ನ ಬಿಜೆಪಿಯಲ್ಲಿ ವಿಲೀನ ಮಾಡಿ ಒಂದು ಟರ್ಮ್ಗೆ ಅವರನ್ನ ಮುಖ್ಯಮಂತ್ರಿ ಆಗಿಸುವಂತಹ ಭರವಸೆ ಕೊಡಬಹುದು, ಅಥವಾ ಒಂದು 2 ವರ್ಷ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಕೂಡ ಹೇಳಬಹುದು. ಆ ರೀತಿಯಾಗಿ ಬಿಜೆಪಿ ಒಪ್ಪಂದ ಮಾಡಿಕೊಳ್ಳಬಹುದು. ಇದು ಕುಮಾರಸ್ವಾಮಿಗೆ ಬೆಟರ್ ಆಫರ್. ಯಾಕೆಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ JDS ಬಿಜೆಪಿ ಒಂದಾಗಿದ್ದೆ ಆದ್ರೆ ಸಹಜವಾಗಿ ಸೀಟ್ಗಳು ಹೆಚ್ಚಾಗ್ತವೆ. 100+ ಸೀಟ್ ಗೆಲ್ಲೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಯಾಕೆಂದ್ರೆ ವೋಟ್ ಶೇರ್ ಅಷ್ಟಿದೆ. ಬಿಜೆಪಿ ವರ್ಸ್ಟ್ ಕೇಸಲ್ಲಿ 30% ವೋಟ್ ಶೇರ್ ಅನ್ನು ತೆಗೆದುಕೊಂಡ್ರು, JDS ಬಳಿಯಲ್ಲಿ 15% ಇದೆ. ಇದೆರಡನ್ನೂ ಸೇರಿಸಿದ್ರೆ ಕಾಂಗ್ರೆಸ್ಗಿಂತಲೂ ಕೂಡ 4-5% ವೋಟ್ ಶೇರ್ ಜಾಸ್ತಿ ಆಗುತ್ತೆ. ಇದು ಸಹಜವಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಈ ಎಲ್ಲ ಆಂಗಲ್ ನಲ್ಲೂ ಕೂಡ ಕುಮಾರಸ್ವಾಮಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ CP ಯೋಗೇಶ್ವರ್ ಕೂಡ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಯೋಗೇಶ್ವರ್ ಅವರ ಮಾತು ಈಗ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗುವಂತಾಗಿದೆ. ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, CP ಯೋಗೇಶ್ವರ್ ಕಾಂಗ್ರೆಸ್ನಲ್ಲೇ ಮುಂದುವರಿತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಬಗ್ಗೆಯೂ ಒಂದು ಸುಳಿವು ಸಿಗ್ತಾ ಇದೆ. ಅದು ಹೇಗೆ ಕೇಳಿದ್ರೆ, CP ಯೋಗೇಶ್ವರ್ ಸುವರ್ಣ ನ್ಯೂಸ್ಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲೇ ಒಂದು ಮಾತು ಹೇಳ್ತಾರೆ, ನಾನು ಜಂಪಿಂಗ್ ಸ್ಟಾರ್, ಆಗಾಗ ಪಕ್ಷ ಬದಲಾಯಿಸ್ತಾ ಇರ್ತೀನಿ, ಯಾರು ಬೆಟರ್ ಪ್ಯಾಕೇಜ್ ಅನ್ನು ಕೊಡ್ತಾರೋ ಆ ಕಡೆಗೆ ಹೋಗ್ಬಿಡ್ತೀನಿ. ಯಾಕೆಂದ್ರೆ ನನಗೆ ಯಾವುದೇ ದೊಡ್ಡ ಬ್ಯಾಕ್ ಗ್ರೌಂಡ್ ಇಲ್ಲ, ಯಾವುದೋ ಕುಟುಂಬದ ಹಿನ್ನೆಲೆಯಿಂದ ಬಂದಂತವನಲ್ಲ. ಹೀಗಾಗಿ ನನಗೆ ಇದು ಅನಿವಾರ್ಯ ಅನ್ನುವ ಹಂತದಲ್ಲಿ CP ಯೋಗೇಶ್ವರ್ ಮಾತನಾಡಿದ್ರು. ಇದು ಮುಂದಿನ ಅವರ ಆಪ್ಷನ್ಗಳನ್ನು ಕ್ಲಿಯರ್ ಆಗಿ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಸೂಚಿಸ್ತಾ ಇದೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ CP ಯೋಗೇಶ್ವರ್ ಕಾಂಗ್ರೆಸ್ನಿಂದಲೇ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಅವರು ಈಗಲಿಂದಲೇ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನೊಂದು ವಿಚಾರ ಏನು ಕೇಳಿದ್ರೆ, DK ಶಿವಕುಮಾರ್ಗೆ JDS ಅನ್ನು ಮುಗಿಸಬೇಕು ಅಂತ ಬಹಳ ಉತ್ಸಾಹ ಇದೆ. ಆದರೆ ಪಕ್ಷಕ್ಕೆ ಆ ಉತ್ಸಾಹ ಇಲ್ಲ. ಕಾಂಗ್ರೆಸ್ನಲ್ಲಿರುವಂತಹ DK ಶಿವಕುಮಾರ್ ಬೆಂಬಲಿಗರಿಗೆ JDS ಅನ್ನು ಮುಗಿಸ್ಬಿಟ್ರೆ ನಮಗೆ ಲಾಭ ಅಂತ ಅನ್ಸುತ್ತೆ. ಆದರೆ ಇತ್ತ ಕಡೆಯಲ್ಲಿ ಸಿದ್ದರಾಮಯ್ಯನವರ ಬಣಕ್ಕೆ ಹಾಗೆ ಅನಿಸೋದಿಲ್ಲ. ಯಾಕೆಂದ್ರೆ JDS ಅನ್ನು ಮುಗಿಸಿದ್ದೆ ಆದರೆ ಬಿಜೆಪಿಗೆ ಅವಕಾಶ ಕೊಟ್ಟಂಗಾಗುತ್ತೆ, ಜೊತೆಗೆ DK ಶಿವಕುಮಾರ್ ಅವರ ಕೈ ಮೇಲಾಗುತ್ತೆ. ಇದಕ್ಕೆ ಕಾಂಗ್ರೆಸ್ನಲ್ಲೂ ಕೂಡ 2 ಭಿನ್ನ ಧ್ವನಿಗಳಿದ್ದಾವೆ. DK ಶಿವಕುಮಾರ್ಗೇನು, ಈಗ JDSನಿಂದ 10-15 ಶಾಸಕರನ್ನು ಕರೆದುಕೊಂಡು ಬಂದಿದ್ದೆ ಆದರೆ ನಾನು ಮುಖ್ಯಮಂತ್ರಿ ಆಗಬಹುದು, ಕಾಂಗ್ರೆಸ್ನಲ್ಲಿ ನಾನು ಪ್ರಶ್ನಾತೀತ ನಾಯಕನಾಗಿ ಬೆಳೆದು ಬಿಡಬಹುದು ಅಂತ ಅವರ ಇಚ್ಛೆ. ಆದರೆ ಸಿದ್ದರಾಮಯ್ಯನವರ ಬಣಕ್ಕೆ ಹಾಗೆ ಅನಿಸೋದಿಲ್ಲ. ಯಾಕೆ DKಶಿಗೆ ಸ್ಟ್ರೆಂತ್ ಬರಬೇಕು, ಹಳೆ ಮೈಸೂರು ಭಾಗದಲ್ಲಿ ಯಾಕೆ ಬಿಜೆಪಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು, ಇದು ಅವರ ಪ್ರಶ್ನೆ. ಹೀಗಾಗಿ ಈ ವಿಚಾರದಲ್ಲಿ ಕಾಂಗ್ರೆಸ್ಗೂ ಸಾಧಕ ಬಾಧಕ ಇದೆ, ಬಿಜೆಪಿಗೂ ಸಾಧಕ ಬಾಧಕ ಇದೆ, JDSಗೂ ಕೂಡ ಲಾಭ ನಷ್ಟ ಇದೆ. ಒಟ್ಟಿನಲ್ಲಿ ಚನ್ನಪಟ್ಟಣದ ಎಲೆಕ್ಷನ್ ರಿಸಲ್ಟ್ ಇದೆಯಲ್ಲ, ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗುವಂತ ಸುಳಿವು ಸಿಗ್ತಾ ಇದೆ. ಮಿತ್ರರೇ, ನಿಮ್ಗೆ ಏನನ್ಸುತ್ತೆ? ಬಿಜೆಪಿ JDS ಮೈತ್ರಿ ಇರುತ್ತಾ ಅಥವಾ ಮರ್ಜ್ ಆಗುತ್ತಾ? ಕಾಂಗ್ರೆಸ್ ಏನಾದರೂ ಆಪರೇಷನ್ಗೆ ಕೈ ಹಾಕುತ್ತಾ? ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.